ನೋಡಿ, ನಿನ್ನೆ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಅಡುಗೆವರೆಗೂ ಹಾಕಿದ್ದೀನಿ. ತಿಂಡಿ ಅಂದರೆ ಪೊಂಗಲ್ ಮಾಡಿದ್ದೆ, ಅದಕ್ಕೆ ಬದನೆಕಾಯಿ ಗೊಜ್ಜು ಕಾಂಬಿನೇಷನ್ ಸೂಪರಾಗಿರುತ್ತೆ. ಮಾಡ್ಕೊಂಡು ನೋಡಿ ಒಂದು ಸತಿ. ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಆಮೇಲೆ ಕಡಲೆಬೇಳೆ, ಮೆಂತ್ಯ ಒಂದು ಅರ್ಧ ಸ್ಪೂನ್ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಸಣ್ಣಗೆ ಹಚ್ಚಿದ ಈರುಳ್ಳಿ ಹಾಕ್ಕೊಂಡು, ಈ ಬದನೆಕಾಯಿ ನೋಡಿ, ಈ ವಾಂಗಿಬಾತ್ ಬದನೆಕಾಯಿ ಬರುತ್ತಲ್ಲ ಗ್ರೀನ್ದು, ಆ ಥರ ಬ್ಲೂ ಕಲರ್ದು ಉದ್ದಕ್ಕೆ ಸಣ್ಣ ಸಣ್ಣ ಹಚ್ಚಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಸ್ವಲ್ಪ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ರೌಂಡ್ಗೆ ಹಚ್ಕೊಂಡು ಹಾಕ್ಕೋಬೇಕು. ನೋಡಿ, ಈ ರೌಂಡ್ಗೆ ಹಚ್ಚಿ ಹಾಕೋದ್ರಿಂದಲೂ ರುಚಿ ಬರುತ್ತೆ. ಇದು ಈ ಥರ ಮೆತ್ತಗೆ ಫ್ರೈ ಆಗುತ್ತೆ. ಇವಾಗ ಒಂದು ನಿಂಬೆಗಾತದಷ್ಟು ಹುಣಸೆ ಹುಳಿ ನೆನೆಸಿಟ್ಕೊಂಡು ಕಿವುಚಿಟ್ಕೊಂಡಿದ್ದೀನಿ ಗೊಜ್ಜು, ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕು. ತುಂಬ ಹುಳಿ ಇರೋದು ಬೇಡ. ನೀರು ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು. ಬೆಲ್ಲ ಬೇಡ ಅನ್ನೋರು ಬಿಡಿ, ಹಾಕ್ಕೋಬೇಕು. ಹಾಕಿದರೆ ಚೆನ್ನಾಗಿರುತ್ತೆ. ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಕುದಿಯೋ ಬದನೆಕಾಯಿಗೆಲ್ಲ ಹಿಡಿಯೋ ಹಾಗೆ ಮಾಡಬೇಕು. ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾನು ಇದು 3 ಜನಕ್ಕೆ ಮಾಡ್ತಿರೋದು, ನೀವು ನೋಡ್ಕೊಂಡು ಮಾಡಿ. ಪುಟಾಣಿ ಪುಡಿ ಮಾಡಿಕೊಂಡು ನೀರಾಗಿ ಕಲಿಸ್ಬಿಟ್ಟು ಅದನ್ನೂ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದನೂ ರುಚಿ ಬರುತ್ತೆ. ಅಕಸ್ಮಾತ್ ಇದು ಬೇಡ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಸಿ ಬಿಸಿ ಪೊಂಗಲ್ ಬಡಿಸ್ಕೊಂಡು ಈ ಥರ ಎತ್ಕೊಂಡು ಹೋಳು ಸಮೇತ ಎತ್ಕೊಂಡು ಬಾಯಿ ಮುಚ್ಚಿ, ಆ ಹೋಳೆಲ್ಲ ಬಾಯಿಗೆ ಟಚ್ಚಾಗಿ ಮೆತ್ತಗೆ ಜ್ಯೂಸಿ ಬಿಟ್ಕೊಳ್ಳುತ್ತೆ. ಪೊಂಗಲ್ ಜೊತೆ ಹೆಸರುಬೇಳೆ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಗುಂಬಳಕಾಯಿ ಖಾರದ ಕಾಯಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಇಂಗು, ದೊಡ್ಡದಾಗಿ ಹಚ್ಕೊಂಡು ಈರುಳ್ಳಿ, ಈ ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ. ಎಳೆದಿತ್ತು ಅದಕ್ಕೆ. ಬಲ್ತಿದ್ರೆ ಸಿಪ್ಪೆ ತೆಗೆದುಬಿಡಿ. ಇವಾಗ ಈ ಕುಂಬಳಕಾಯಿ ಎಷ್ಟು ಬೇಕೋ ಹಾಕ್ಕೊಂಡು ಈ ಥರ ಎತ್ಕೊಂಡು ಮಗಚಿ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಎಲ್ಲ ಒಗ್ಗರಣೆ ಹೋಳಿಗೆಲ್ಲ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಮಗ್ಚ್ಕೊತಾ ಇರಿ. ಅಷ್ಟರೊಳಗೆ ಇದಕ್ಕೊಂದು ಮಸಾಲೆ ಹಾಕ್ಕೊಂಡು ಬರೋಣ. ಈ ಮಿಕ್ಸಿ ಜಾರ್ ತಗೊಂಡು ಕಾಯಿ ತುರಿ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವು ಒಂದೊಂದು ಸರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೆಟ್ಟೋಗಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಲೆ ಬೀಜ ಒಂದೂವರೆ ಸ್ಪೂನು, ಎಳ್ಳು 1-2 ಸ್ಪೂನು, ಸಾಂಬಾರು ಪುಡಿ 1 ಸ್ಪೂನು, ಹುಳಿ ಸ್ವಲ್ಪ, ಇವಿಷ್ಟನ್ನು ಹಾಕ್ಬಿಟ್ಟು ಮೆತ್ತಗೆ ಮಾಡ್ಕೋಬೇಕು. ಇವಾಗ ಇದನ್ನ ನಾವು ಫ್ರೈ ಆಗ್ತಾ ಇದ್ವಲ್ವ, ಇದರಲ್ಲಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೂ ನೀರು ಹಾಕ್ಕೊಂಡು ಯಾವ ಅದಕ್ಕೆ ಬೇಕು ಅಂತ ಎಷ್ಟು ನೀರು ಬೇಕೋ ಹಾಕ್ಕೊಂಡು ಈ ಥರ ಕಲಿಸ್ಬಿಟ್ಟು ಆಮೇಲೆ ನೀರು ಹಾಕಿ. ಈ ಹೋಳಿಗೆಲ್ಲ ಈ ಮಸಾಲೆ ಹಿಡಿಯುತ್ತೆ ಅದಕ್ಕೆ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು, ಬೆಲ್ಲ ಹಾಕಬೇಕು. ಬೆಲ್ಲ ಹಾಕ್ತೀವಿ ನಾವು, ನೀವು ಬೇಡ ಅಂದರೆ ಬಿಡಿ. ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ರುಬ್ಬೋಕೆ ಏನೇನು ಅಂದರೆ ಕೊಬ್ಬರಿ ಅಂದರೆ ಹಸಿ ಕಾಯಿ ತುರಿ, ಕಡಲೆ ಬೀಜ, ಎಳ್ಳು, ಸಾಂಬಾರು ಪೌಡ್ರ್. ನೋಡಿ, ಒಂದೇ ಒಂದು ವಿಸಿಲ್ ಕೊಟ್ಕೊಳ್ಳಿ ಸಾಕು. ಮೆತ್ತಗೆ ಬೆಂದೋಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಫ್ರೀ ಇದ್ದು ಸಾಂಬಾರು ಈರುಳ್ಳಿ ಇದ್ದರೂ ಕಟ್ ಮಾಡಿ ಹಾಕಿ. ಇವತ್ತು ನಾನು ಫ್ರೀ ಇರಲಿಲ್ಲ, ಅದಕ್ಕೆ ನಾನು ಹಾಕ್ಬಿಟ್ಟಿದ್ದೀನಿ. ಒಂದು ಸರಿ ಸೌಟಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಆಗುತ್ತೆ. ಇದು ಮುದ್ದೆ ಮಾಡ್ಕೊಂಡು ನೋಡಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಇದು ಗಟ್ಟಿ ಆಯಿತು, ಇನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ದೆ ನಾನು. ಆಮೇಲೆ ನೋಡಿ, ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಚೆನ್ನಾಗಿರುತ್ತೆ ನೋಡಿ. 1 ಲೋಟ ನೀರು ಹಾಕ್ಕೋಬೇಕು. ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಲೋಟ ಫುಲ್ಲು ಹಿಟ್ಟು ಹಾಕ್ಬಿಟ್ಟು, ಜೋಳದ ಹಿಟ್ಟು ಜಡಿ ಇಟ್ಕೊಂಡು ಹಾಕ್ಕೊಳ್ಳಿ. ನಾನು ಮಿಲ್ಲಿಗೆ ಹಾಕ್ಸ್ಕೊತೀನಿ ಜೋಳ ತಂದು. ಇವಾಗ ಕೋಲು ಚುಚ್ಚಿಟ್ಬಿಟ್ಟು ಒಂದು 6 ನಿಮಿಷ ಹಾಗೆ ಬೇಯಿಸ್ಬಿಡಿ. 6 ನಿಮಿಷ ಆದಮೇಲೆ ಚೆನ್ನಾಗಿ ಕಲಸಿ ಸಾಫ್ಟಾಗಿ ಮುದ್ದೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಿಸಿದಾದರೂ ಚೆನ್ನಾಗಿರುತ್ತೆ, ಸ್ವಲ್ಪ ತಣ್ಣಗಾದರೂ ಚೆನ್ನಾಗಿರುತ್ತೆ. ಸಖತ್ತಾಗಿರುತ್ತೆ ನೋಡಿ. ಈ ಥರ ಕಲಸಿ ಚೆನ್ನಾಗಿ ಮುದ್ದೆ ಕೋಲಿದ್ರೆ. ನಮ್ಮ ಕಡೆ ಎಲ್ಲ ರೌಂಡದೇ ಇರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ಲ. ಹಾಕ್ಕೊಂಡು ಮುದ್ದೆ ಕಟ್ಕೊಂಡ್ಬಿಡೋದು ಅಷ್ಟೇ. 2 ಮುದ್ದೆ ಆಯ್ತು ನಾನು ಮಾಡಿರೋದು. ಇದು ನಾನು ಬೆಂಡೆಕಾಯಿ ಪಲ್ಯನೂ ಮಾಡಿದ್ದೆ, ಅದು ವೀಡಿಯೋ ಬೇರೆದು ಹಾಕ್ತೀನಿ, ಉದ್ದ ಆಗಿಬಿಡುತ್ತೆ ಅಂಥೇಳಿ. ಇವಾಗ ಜೋಳದ ಮುದ್ದೆ ಬಡಿಸ್ಕೊಂಡು ಇದು ಹಾಕ್ಕೊಂಡು ಸೌತೆಕಾಯಿನ ಹಂಚ್ಕೊಳ್ಳೋಕೆ ಇಟ್ಕೊಂಡು ತಿನ್ನೋಗಿ ಕೂತ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಯಾರಾದರೂ ಈ ಕಾಂಬಿನೇಷನ್ ಮಾಡ್ತೀರಾ ಖಾರದ ಕಾಯಿ ಎಲ್ಲ ಮಾಡೋದಾದರೆ ಮಾಡ್ತೀವ ಅಂತ ಕಾಮೆಂಟ್ ಮಾಡಿ. ಲೈಕ್